ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸುಸ್ವಾಗತ. ಇವತ್ತು ಅಲ್ಟಿಮೇಟ್ ಬ್ಲಾಗ್ ಏನ್ ಗೊತ್ತಾ, ನಮ್ಮ ಛೋಟ ಮರಿ ಆ ತರ ಒಂದು ಇಮಿಟೇಟ್ ಮಾಡ್ತಾಳೆ ಎಲ್ರಿಗೂ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಇವನ್ ನಾನು ಕೂಡ ನೆವರ್ ಎಕ್ಸ್ಪೆಕ್ಟೆಡ್. ಆ ರೇಂಜ್ಗೆ ಯಾರಾದ್ರೂ ಇಮಿಟೇಟ್ ಮಾಡ್ತಾರ? ಕ್ರೇಜಿಯಾಗಿ ಮಾಡಿದಾಳೆ ಇಮಿಟೇಟು. ನಾನು ಶಾಕಲ್ಲೇ ಇದ್ದೆ, ಅನ್ಬಿಲಿವೇಬಲ್. ನಾವಂತೂ ಸಿಕ್ಕಾಪಟ್ಟೆ ನಕ್ಕಿದ್ವಿ ಅವ್ರು ಮಾಡ್ತಿರೋ ಇಮಿಟೇಟು. ಪೂರ್ತಿ ವಿಡಿಯೋ ನೋಡಿ, ಒಂದು ಕ್ಷಣ ನಿಮ್ಗೆ ಬೋರ್ ಆಗಲ್ಲ ಅನ್ಸುತ್ತೆ. ಪೂರ್ತಿ ವಿಡಿಯೋ ನೋಡಿದ್ಮೇಲೆ ನಮ್ಮ ಛೋಟ ಮರಿ ಇಮಿಟೇಟು ಹೇಗ್ ಮಾಡಲು ಅಂತ ಕಾಮೆಂಟ್ ಹಾಕ್ಬಿಡಿ. ಅಲ್ಟಿಮೇಟ್ ಅನ್ಕೊಳ್ಳಿ. ಹ್ಯಾಟ್ಸ್ ಆಫ್ ಟು ಯಾರು ಮಾಡಕ್ಕಲ್ಲ ಕಣ್ರಿ. ಹ್ಯಾಟ್ಸ್ ಆಫ್ ಟು ಛೋಟ ಮರಿ, ಹ್ಯಾಟ್ಸ್ ಆಫ್. ನೋಡ್ಕೊ ಬನ್ನಿ. ಕುಡ್ಬಿಟ್ಟಿರ್ತಾರಲ್ವಾ, ಅವ್ರ ಹೆಂಗ್ ಗೊತ್ತ ಹೇಳೋದು, ನೀನ್ ಚೆನ್ನಾಗಿ ಓದ್ಬೇಕು, ನೀನ್ ಚೆನ್ನಾಗಿ ಓದ್ಬೇಕು, ಯಾರ್ಯಾರಿಗೂ ತಲೆ ಕೆಡ್ಸ್ಕೊಳ್ಳೋದಲ್ಲ, ನೀನ್ ಚೆನ್ನಾಗಿ ಓದ್ಬೇಕಂದ್ರೆ ಓದ್ಬೇಕು ನೀನು. ಸಖತ್ತಾಗಿ ಹೇಳಲ್ಲ. ಕ್ಲಾಸ್ಗೆ ಟಾಪರ್, ನನ್ನ ಮಗಳು ಟಾಪರ್, ನನ್ಗೆ ಎಮ್ಮೆ ಆಗುತ್ತೆ ಗೊತ್ತಾ? ನೀನ್ ಅವಾಗ ಹೇಳ್ಬೇಕು, ನಿಮ್ ಮನ್ಸು ನೀನ್ ನಿಜವಾಗ್ಲೂ ಓದ್ತೀಯಾ ಅಂತ. ಈ ಸರಿ ಬಂದಾಗ ಕೇಳು. ನಿಂಗೆ ಗೊತ್ತಾ, ನನ್ನ ಮಗಳು ಓದ್ತಾನೆ ಇದ್ದಿಲ್ಲ. ನಾನು ಹೇಳಿದ್ಮೇಲೆ ಓದ್ತಾಳೆ. ನನ್ನ ಮಗಳು ಟಾಪರ್, ನೀನು ಓದ್ಬೇಕು. ಒಳ್ಳೇನಾ? ನೀನು ನನ್ನ ಮಗಳ ತರ ಓದ್ಬೇಕಂದ್ರೆ ಓದ್ಬೇಕು. ನಿನ್ ಕಾಸಲ್ಲಿ ನೀನ್ ದುಡಿಬೇಕು, ನಿನ್ ಕಾಸಲ್ಲಿ ನೀನ್ ನಿಂತ್ಕೋಬೇಕು. ಕಾಲ್ ಮೇಲೆ ಮತ್ತೆ ಹಿಂಗೆ ಏನಂದ್ರು ಇರು ಮಮ್ಮಿ, ನಾನು ನಿಜ ಆಗೋಗ್ಬಿಟ್ಟಿನಿ ಬುಜಿ. ನಮ್ಮ ಡ್ಯಾಡಿ ಡೈರೆಕ್ಟ್ ಆಗಿ ಹೇಳಕ್ಕಾಗಲ್ಲ, ನನ್ಗೆ ಹೇಳೋದು ನಾನು ನಿಜ ಆಗೋಗ್ಬಿಟ್ಟಿನಿ ಬುಜಿ ಅಂತ. ಆಗ ಆಯ್ತು ಬರಕ್ ಹೇಳು. ಅಕ್ಕ ನಿಮ್ ಬಂಡ್ವು ಎಲ್ಲ ಮುಗಿತಕ್ಕ ನಿಮ್ದು ಅಷ್ಟೇ. ಮೂವರು ಮಾತಾಡ್ಕೊಂಡಿರ್ತೀರಾ? ಮತ್ತೆ ಡ್ಯಾಡಿ ಹಿಂಗಿರುತ್ತೆ, ಹಿಂಗೆ ಮಲಗಿರ್ತೀವಲ್ವಾ, ನಾನು ಹಿಂಗೆ ಮಲಗಿರ್ತೀನಿ, ಡ್ಯಾಡಿ ನಮ್ಮ ಮಮ್ಮಿ ನೀನ್ ಸೆಂಟ್ರಿಗೆ ಬಾ, ನೀನ್ ಮಿಡಲ್ ಬಾ ಅನ್ನೋದು. ನಾನು ಮಮ್ಮಿ ಇಲ್ಲ ಮಮ್ಮಿ, ನಾನು ಹಿಂಗೆ ಗೋಡೆ ಮೇಲೆ ಹಿಂಗೆ ನಿಂತ್ಕೊಬೇಕಲ್ಲ, ನಾನು ನಿಂತ್ಕೊಬೇಕು ಅಂತ ಹೇಳಿದ್ರೆ ಡ್ಯಾಡಿ ಮಲ್ಕ. ಮತ್ತೆ ಡ್ಯಾಡಿ ಬಂದಾಗ ಮಮ್ಮಿ ಯಾಕೋ ಒಂಚೂರು ಕಚ್ಚಾಗೈತೆ, ಕಿರಿತ್ಯಾ ಅನ್ನೋದು. ಮಮ್ಮಿ ನಾನು ಇವಾಗ ಆಚೆ ಗೆದ್ದೋದ್ನ ಬರಲ್ಲ ನೋಡು. ಆಯ್ತು ಮಲ್ಕ ನಾನೇ ಮತ್ತೆ ನನ್ಗೇನಾದ್ರೂ ಕಾಲು ನೋವು ತಲೆನೋವು ಬಂದಾಗ ನನಗೆ ಎಲ್ಲ ನೈಟ್ ಎಲ್ಲ ಇಸ್ಕಿರುತ್ತೆ ಆಯ್ತಾ, ಬೆಳಿಗ್ಗೆ ಅಲ್ಲ. ಮತ್ತೆ ಅದಾಯ್ತು ಮತ್ತೆ ನೈಟು ನಾನು ಈಗ ನೈಟ್ ತಲೆ ಕಾಲೆಲ್ಲ ಇಸ್ತಾನೆ, ನಂಗೆ ಗೀರು ಆಗ ನಂಗೆ ಗೀರಲ್ಲ ಡ್ಯಾಡಿ. ಹಿಂಗೆ ಮಾಡ್ಕೊಂಡ್ರೆ ಬೆನ್ನು ಈ ಕಡೆ ಇರುತ್ತಲ್ಲ, ನಾನು ಹಿಂಗೆ ಮಾಡ್ತಾ ಇರ್ತೀನಿ ಒಂದು ಸ್ವಲ್ಪ ಹೊತ್ತು, ಆಮೇಲೆ ನಾನು ಮಲ್ಕೊಂಡ್ಬಿಡ್ತೀನಿ. ಆವಾಗ ಕದಲ್ಸೋದು ಹಿಂಗೆ ಬೆನ್ನ ಹಿಂಗೆ ಗೀರಿ ಅಂದ್ಬಿಟ್ಟು ನಂಗೆ ಗೀರಲ್ಲ. ಅರ್ಥ ಆಯ್ತಾ? ಅವಳಿಗೆ ಅರ್ಥ ಆಗ್ಬೇಕು. ಅಲ್ಲವಾ, ಅವಳು ಎಷ್ಟು ಶಾರ್ಪ್ ಇದ್ದಾಳೆ, ನಿಂಗೆ ಅರ್ಥ ಆಗ್ಬೇಕು. ಅವಳ ಹತ್ರ ಮಾತಾಡ್ಬೇಕಂದ್ರೆ ಕುಡ್ದಿಲ್ಲ ಅಂದ್ರೆ ಬುಜ್ಜಿಗೆ ಏನು ಗೊತ್ತಾಗಲ್ಲ ಅಂತ ಮಾತಾಡ್ತಾರೆ. ಕುಡ್ದಿಲ್ಲ ಅಂದ್ರೆ ಗೀರು ಗೇರಿ ಆಮೇಲೆ ನಮ್ ಡ್ಯಾಡಿ ಕುಡಿದ್ರೆ ಜೋಕ್ಸು, ಕುಡ್ದಿಲ್ಲ ಅಂದ್ರೆ ಜೋಕ್ಸ್ ಇಲ್ಲ. ಕುಡ್ತಿಲ್ಲ ಅಂದ್ರೆ ಗೇಮು. ನೆಕ್ಸ್ಟ್ ನೈಟು ಕುಡ್ದಿಲ್ಲ ಅಂದ್ರೆ ನಮ್ ಡ್ಯಾಡಿ ಜಾಸ್ತಿ ಕುಡ್ದಾಗ ವಾಶ್ರೂಮ್ಗೆ ಹೋಗ್ಬಿಡೋದು. ಅನ್ನೋದು ನಮ್ಗೆ ಕೇಳಕ್ಕಾಗಲ್ಲ. ಆಮೇಲೆ ಬಂದು ಮಂಚದ ಮೇಲೆ ನಮ್ಮ ಮಮ್ಮಿ ಏನದು ಹಂಗಾಡ್ತಾ ಇದೆಯಾ ಅನ್ನೋದು, ಸ್ವಲ್ಪ ಸುಸ್ತೈತೆ ಹಿಂಗೆ ಆಡೋದು. ನೀನು ಏನಾದ್ರು ಫುಲ್ ಮೇಲೆ ಕುಡ್ಬಿಟ್ಟಿದೆ, ಏನಾದ್ರು ಅದಾದ್ಮೇಲೆ ನಾನು ಕುಡ್ದಾಗ ಕುಡ್ದಿಲ್ದಾಗ ಜ್ವರ ಬಂದವ
ಅದೇ ಸೊಂಡ್ಗಿ ಮಾಡೋದೇನಾ ಅವಳು ಗೊತ್ತಿಲ್ಲ ಇನ್ನು ಗೊತ್ತಿಲ್ಲ, ಅದ್ ಮಾಡ್ಬಿಟ್ಟವ್ಳೆ. ಮಾಡಿಸ್ಬಿಟ್ಟವ್ಳೆ ಅದು. ಇರೋದು ಹ್ಮ್. ಅಂಕಲ್ ಹಿಂಗೆಲ್ಲ ಆಡ್ತೀರಾ ನೀವು ಗೊತ್ತೇ ಇಲ್ಲ ಅದೇ ಇದು. ವಾಮಿಟ್ ಬಂದ್ಬಿಡೋದು ಅಂದ್ರೆ ನಿಮ್ಮ ಅಪ್ಪ ಯಾರು ಬರ್ಲಿ ಸಮಾಧಾನ ಮಾಡಕ್ಕೆ ಅಂತ ಬರಲ್ಲ ಅಲ್ಲ, ಯಾರು ಬರಲ್ಲ ಉಪ್ಪು ಅಂದ್ರೆ ಬರ್ತಾರೆ ಅಂತ ಮಾಡ್ತಾರೆ ಅಯ್ಯೋ ಇದು ಅದು. ನಾನು ಕುಡ್ದವ ನಾನು ರಾವ್ ನಾನು ರಾಜು ರಾಜ ಹುಲಿ ನಾನು ರಾಜ ಹುಲಿ ನಾನು ಮುಟ್ಟೋ ಮನುಷ್ಯನೇ ಮುಟ್ಟಿಲ್ಲ. ನನ್ನ ಮುಟ್ಟೋ ಮನುಷ್ಯನೇ ಭೂಮಿಯಲ್ಲಿಲ್ಲ ಆದ್ರೆ ಇದ್ದಾರೆ ಅದ್ ನಾನೇ ಮುಟ್ಟಿದ್ದೀನಿ ಅದೇ ಮುಟ್ಟಿದ್ದೀನಿ ನೋಡು ಅಂಕಲ್ ಅಂಕಲ್ ಇದು ಕೇಳಿಲ್ಲ. ನಮ್ದು ಹೇಳ್ತೀಯಾ ನಮ್ದು ಹೇಳ್ತೀಯಾ ಫೋನ್ ಮಾಡೋದು ಅಲ್ಲ ಮಧು ಆಂಟಿ ಇಲ್ಲ ಇಲ್ಲ ಅಂಕಲ್ ಆಂಟಿ ಕೆಳಗಡೆ ಹೋಗಿದ್ದಾರೆ ಆ ಅಂಕಲ್ ಬಂದ್ಮೇಲೆ ಫೋನ್ ಮಾಡಿಸ್ತೀನಿ ಅನ್ನೋದು ಎಲ್ಲೋಗಿದ್ದಾರೆ ಯಾಕೆ ಹೋಗಿದ್ದಾರೆ ಏನಕ್ಕೆ ಹೋಗಿದ್ದಾರೆ ಅಂತ ಹೇಳೋದು ಆಮೇಲೆ ಆಂಟಿ ಬಂದ್ಮೇಲೆ ಆಂಟಿ ಅಂಕಲ್ ಫೋನ್ ಮಾಡಿದ್ರು ಮಾತಾಡ್ಬೇಕಂತ ಮಾತಾಡಿ ಅಂತ ಹೇಳೋದು ಆಂಟಿ ಏನೋ ಸ್ವಾಮಿ ಫೋನ್ ಮಾಡಿದಂತೆ ಅಂತ ಹೇಳೋದು ಮತ್ತೆ ಒಂದ್ಸರಿ ಮುಗೀತು ಎರಡನೇ ಸರಿ ಅಂಕಲ್ ಫೋನ್ ಮಾಡೋದು ಹಲೋ ಏನ್ ಮಾಡ್ತಿದ್ಯಾ ಅನ್ನೋದು ನಾನು ಮಿಷಿನ್ ಹೊಡಿತಾ ಇದ್ದೀನಿ ಅಂತ ಆಂಟಿ ಮಿಷಿನ್ ಹೇಳೋದು ಬಟ್ಟೆ ಹೊಲಿದೆ. ಬಟ್ಟೆ ಹೊಡಿತಾ ಇದ್ದೀನಿ ಅಂತ ಹೇಳೋದು ಆಮೇಲೆ ಅಂಕಲ್ ಮತ್ತೆ ಕಟ್ ಮಾಡ್ಬಿಡ್ತಾರೆ ಏನು ಹೇಳಿದೆ ಮಿಷಿನ್ ಅದೇ ಬಟ್ಟೆ ಹೊಡಿತಾರಲ್ಲ ಕಟ್ ಮಾಡ್ಬಿಡ್ತಾರೆ ಮತ್ತೆ ಮಾಡ್ತಾರೆ ಸಂಜೆ ಬರ್ಬೇಕಾದ್ರೆ ಆಯ್ತಲ್ಲ ಮೊಸರು ಆಯ್ತಾ ಹಾಲಾಯ್ತಾ ಮೊಟ್ಟೆ ಆಯ್ತಾ ಮೊಟ್ಟೆ ತರ್ಲಾ Correct. ಇನ್ನಾದ್ರೂ ತರ್ಬೇಕಾ ಆಂಟಿ ಟೊಮೊಟೊ ಒಂದು ಅರ್ಧ ಕೆಜಿ ಕೊತ್ತಂಬರಿ ಒಂದು 5 ರೂಪಾಯಿಗ 5 ರೂಪಾಯಿಗೆ ಇನ್ನೇನಾದ್ರೂ ಇದ್ರೆ ಅಲ್ಲಿ ಹೋಗಿ ಫೋನ್ ಮಾಡು ಅಂಕಲ್ ಇಲ್ಲಿ ಅದೇನೇನೋ ಇಟ್ಟವ್ರೆ ನನ್ಗೆ ಹೆಸರು ಗೊತ್ತಿಲ್ಲ ಅವ್ರಿಗೆ ಕೊಡ್ತೀನಿ ಮಾತಾಡು ನಮ್ಮ ಅಪ್ಪಂದು ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರಲಿಲ್ಲ ಬಿಡು ನಿಮ್ ಡ್ಯಾಡಿದೆ ಕ್ರೇಜಿ ಅಂಕಲು ಕುಡ್ದಾಗ ನಿಮ್ಮ ಅಮ್ಮ ಕರಿಯೋ ಸುದಿ ಸ್ಟಾರ್ಟ್ ಮಾಡ್ತಾರೆ ಕರೆಕ್ಟ್ ಸರಿ ಪಪ್ಪ ಸರಿ ಕರಿತೀನಿ ಸುದೀಪಣ್ಣ ಅದೇ ಸುದೀಪಣ್ಣ ಅಂತ ಹೇಳಿರಲ್ಲ ಅಮ್ಮ ನನ್ನ ಫೋನು ಅಮ್ಮ ನನ್ನ ಫೋನು ಆಂಟಿ ಬಂದು ನಂಗೆ ಹೇಳೋದು ನಮ್ ಸುದಿ ಫೋನ್ ಇಲ್ದಿದ್ರೆ ಇರೋದೇ ಇಲ್ಲ ಫೋನ್ ಇದ್ರೆ ಎಷ್ಟು ಫೋನ್ ಇಲ್ಲ ಅಂದ್ರೆ ಅಮ್ಮ ನನ್ ಫೋನು ನಾವ್ ಒಳಗಡೆ ಫೋನ್ ಐತೆ ಕೊಡ್ತೀಯಾ ಅಂತ ಹೇಳೋದು ಸ್ನಾನ ಮಾಡ್ಬೇಕಾದ್ರೆ ನಿಮ್ಮ ಅಣ್ಣ ನಮ್ಮ ಅಣ್ಣ ಏನಿಲ್ಲ ಅವ್ನ್ ಪಾಡ್ಕೊಂಡು ಎಂದು ಕಂಡ ಕನಸು ಆಗ್ತಾನೆ ಅವ್ರ ನೇಮ್ ಆಗ್ತಾನೆ ಎಂದು ಕಂಡ ಕನಸು ಆಗ್ತಾನೆ ಹೋಗ್ಬಿಡ್ತಾನೆ ಸುದೀಪಣ್ಣ ಎಡಿಟ್ ಮಾಡಿ ಸುದೀಪಣ್ಣ ಈ ಸಾಂಗ್ ಕೇಳಿಸ್ಕೋ ಈಗ ಸರಿ ಸುದೀಪಣ್ಣ ಮತ್ತೆ ಬರ್ತಾನೆ ಹಿಂದೆ ಪ್ಲೇ ಮಾಡ್ತೇನೆ ಸುದೀಪಣ್ಣ ಮತ್ತೆ ರಿಲೀಸ್ ಕೇಳಿಸ್ಕೊ ಇವಾಗೆ ಮೇನ್ ಕೇಳಿಸ್ಕೊ ಅಂತ ಆಯ್ತು ಹೋಗ ಸುದೀಪಣ್ಣ ಬರ್ತಾನೆ ಇತ್ತಾನೆ ಸೌಂಡ್ 20-30 ಎಂದು ಕಂಡ ಕನಸು ಆಗ್ತಾನೆ ಕೇಳಿಸ್ಕೊಂಡಿರ್ತಾನೆ ಅದಾದ್ಮೇಲೆ ಮತ್ತೆ ಇನ್ನೊಂದ್ಸರಿ ರೀಪ್ಲೇ ಓ ರಿಪ್ಲೈ ಅವ್ರದ್ದು ಇನ್ನೊಂದು ವಾಯ್ಸ್ ಇದೆಯಲ್ವಾ ಒಂದು ಒರಿಜಿನಲ್ ವಾಯ್ಸ್ ಆಗ್ತಾನೆ ಇನ್ನೊಂದು ಅದು ಅವ್ರ್ದು. ಏನಾದ್ರೂ ಇವ್ನ್ ಬ್ಲಾಕ್ಸ್ ಬಿಟ್ಟಿದ್ರೆ ಹೋಗೋದು ಹಾಕೋದು ಕಮೆಂಟ್ಸ್ ಹಾಕೋದು ಚಿರು ಫ್ಯಾನ್ಸ್ ಲೈಕ್ ಹಿಯರ್ ಅಂದಾಗ ಲೈಕ್ ಮಾಡ್ಬಿಡೋದು ಲೈಕ್ ಮಾಡೋ ಯಾವ್ದಾದ್ರು ಗೊತ್ತೋ ಲೈಕ್ ಎಲ್ಲದಕ್ಕೂ ಲೈಕ್ ಕೊಡ್ತಾ ಇರ್ತಾರೆ ಯಾವ್ದು ಛೋಟ ಮರಿ ಫ್ಯಾನ್ಸ್ ಲೈಕ್ ಹಿಯರ್ ಅಂದಾಗ ಒಂದು ಅದು ನೋಡೋದು ಇಲ್ಲ ಹಿಂಗೆ ಸ್ಕಿಪ್ ಮಾಡ್ತಾ ಇರ್ತಾರೆ ಬಿಡಿ ಆಂಟಿ ಅದು ಓದೋನು ಬಿಡಿ ಆಂಟಿ ಯಾರು ಓದ್ತಾರೆ ಅದನ್ನ ಅಂತ ಹೇಳೋದು ಅವನು ಬಲೆ ಇದ್ದಾನೆ ಆಂಟಿ ಬಲೆ ಇದ್ದಾನೆ ಅವನು ಬುಜಿ ಅಂತ ಆಂಟಿ ಹೇಳೋದು
ನಿಜವಾಗ್ಲೂ ಕುಡ್ಬಿಟ್ಲ ಏನೋ ಡೌಟ್ ಸುದ್ದಿ. ಯಾರೋ ಕುಡ್ಸ್ಬಿಟ್ರ ಅಂಕಲ್ ಗ್ಯಾಪಲ್ಲಿ ಕುಡ್ಸ್ಬಿಟ್ರ ಪೆಪ್ಸಿ ಅಂದ್ಬಿಟ್ಟು. ಯಾವತ್ತೂ ಮಾತಾಡಲಿಲ್ಲ ಇಷ್ಟೊಂದು. ಇನ್ನೂ ಅಬ್ಸರ್ವ್ ಮಾಡವಳೆ ಅಂತ ಗೊತ್ತಾಯ್ತು ಇವಾಗ. ಬಬಿತಾ ಕುಡ್ದು ಎಡ್ಲ ಸಕಲೇಕಲ್ಲ. ನಿಮ್ಮ ಅಮ್ಮ ಏನ್ ಹೇಳ್ತಿರ್ತಾರೆ? ಆಂಟಿ ಒಂದ್ ಡೈಲಾಗ್ ಹೇಳೋದು. ನಿಮ್ಮ ಮಮ್ಮಿದ ಹೇಳಿಲ್ಲ. ಆಂಟಿ ಒಂದ್ ಡೈಲಾಗ್ ಹೇಳೋದು. ಏನೇ ಏನೇ ಬುಜ್ಜಿ ಏನೇ ಬುಜ್ಜಿ ಏನೇ ಬುಜ್ಜಿ. ಚಿರನ್ನ ಯಾರು ಲೈಕ್ ಮಾಡಿದ್ರೆ ಏನೇ ಬುಜ್ಜಿ ಸರಿ ಇಲ್ಲ ಕಣೆ ಸರಿ ಇಲ್ಲ. ನಮ್ಮ ಮಮ್ಮಿ ಆಫೀಸಿಂದ ಬರ್ತಾರೆ ಕುತ್ಕೋತಾರೆ. ಆಂಟಿ ಸೊಪ್ಪು ಬೀಸ್ತಾ ಇದ್ರೆ ಕಂಪ್ನಿ ಕೊಡೋದು ಈ ಸೊಪ್ಪು ಬೀಳ್ಸಕ್ಕೆ ಕೊಡ್ತಾರೆ. ಆಂಟಿ ಏನಾದ್ರು ಒಂದು ಮಾತಾಡೋದು. ಅದಂಗಲ್ಲ ಮಗಕ್ಕ, ಅದ್ ಹಿಂಗೆ ತೆಗಿತಾರೆ 8 ಗಂಟೆ ಡ್ಯಾಡಿ ಬರೋ ಟೈಮ್ಗೆ ಬುಜಿ ಬುಜಿ ಹೋಗ್ ಲೈಟ್ ನಿಮ್ಮಪ್ಪ ನನ್ನ ಬಿಡಲ್ಲ ಅಷ್ಟೇ ಅನ್ನೋದು. ನಾನು ಲೈಟ್ ಹಾಕ್ಬಿಟ್ಟು ಬರೋದು. ಮಮ್ಮಿ ಹಾಕ್ತೆ. ಡ್ಯಾಡಿ ಬಂದೈತೆ ಅಲ್ಲಿ ಗಾಡಿ ನೋಡೋದು. ಮಮ್ಮಿ ಅಂದ ತಕ್ಷಣ ಮಗಕ್ಕ ನಾಳೆ ಬರ್ತೀನಿ ನಾಳೆ ಮಾತಾಡೋಣ ಅನ್ನೋದು. ಗುಡು ಅಂತ ಹೊಡೋದು. ಓಪನ್ ಮಾಡಿ ರೀಲ್ಸ್ ನೋಡೋದು. ಇನ್ಸ್ಟಾಗ್ರಾಮ್ ಡ್ಯಾಡಿ ಬರೋ ಟೈಮ್ಗೆ ರೀಲ್ಸ್ ನೋಡೋದು. ಡ್ಯಾಡಿ ಬಾಕಿ ಬಾಗಿಲು ತಟ್ಟದೆ ನಾನು ತೆಗ್ದೆ. ನೀ ತೆಗೆದ ಆಮೇಲೆ ಡ್ಯಾಡಿ ಅನ್ನೋದು. ಆಮೇಲೆ ಹೋಗೋದು ವಾಶ್ರೂಮ್ಗೆ. ನೀರ ಮಾತಾಡ್ತಿರಲ್ಲ ತೊಳ್ಕೊಂಡೋದು. ಆಮೇಲೆ ಆ ಮೈಟ್ ಹತ್ರ ಬರೋದು. ಕಾಲುಗಳು ಉಜ್ಜೋದು. ಮತ್ತೆ ಟವಲ್ ತಗೊಳೋದು. ಮತ್ತೆ ಉಜ್ಜೋದು. ತಲೆ 3 ಸರಿ ಮಲ್ಗೋಬೋದೆ ತಲೆ. ಅದಾದ್ಮೇಲೆ ಊಟಕ್ಕೆ ಬತ್ತಿ ಏನಾದ್ರು ಎಣ್ಣೆ ಇದ್ರೆ ಇಲ್ಲಿಟ್ಟಿರಲ್ಲ ತಗೊಂಡೋದು. ಗ್ಯಾಸ್ ತಗೊಂಡು ಹಾಕೋದು. ಇಡೋದು. ನೀರ್ ಎತ್ಕೊಳ್ತೀನಲ್ಲ ಹಿಂಗ್ ಕುತ್ಕೊಳ್ಳೋದು. ಕೆಳಗಡೆ ಕೂತ್ಕೊಳ್ಳೋದು ನಾನು. ನಾನು ಈ ಸೋಫಾ ಮೇಲೆ ಹಿಂಗ್ ಕೂತು ಫೋನ್ ನೋಡ್ತಾ ಇರ್ತೀನಿ. ಡ್ಯಾಡಿ ಯಾಕಿನ್ನ ಸ್ಟಾರ್ಟ್ ಮಾಡಿಲ್ಲ ಅಂತ ಕೇಳ್ತೀನಿ. ಏನೋ ಸೈಡ್ಸ್ ಇಲ್ಲ ಅಂತ ಹೇಳೋದು. ನಾನು ಕಿಚನ್ಗೆ ಹೋಗಿ ಏನಾದ್ರು ಒಂದು ಸಿಕ್ಕಿದ್ರೆ ತಗೊಂಬರೋದು, ರೆಡಿ ಕೊಡೋದು, ಸ್ಟಾರ್ಟ್ ಮಾಡೋದು. ಆವಾಗ ಸ್ಟಾರ್ಟ್ ಆಗುತ್ತೆ ಭಾಷಣ. ಅದು ಸ್ಟಾರ್ಟ್. ಆವಾಗ ಜೋಕ್ಸು. ಇವತ್ತೇನಾಯ್ತು ಗೊತ್ತಾ? ನಮ್ಮ ಮಮ್ಮಿ ಕೆಳಗಡೆ ನಾನು ಅಂಗಡಿಗೆ ಹೋಗಿದ್ದೆ. ಆಯ್ತಾ. ನನ್ನ ಮಮ್ಮಿ ನನ್ನ ಕರ್ಕೊಂಬರಕ್ ಬಂತು. ಇವನೇನ್ ಮಾಡೋನೆ? ನಮ್ಮ ಮಮ್ಮಿ ಕುಕ್ಕರ್ ಇಕ್ಕೋಯ್ತೆ. ಇವನ್ ಕೇಳಿ ಚಿರು ವಿಸಿಲ್ ಬಂದ್ರೆ ಆಫ್ ಮಾಡು ಅಂತ. ಆಯ್ತು ಮಮ್ಮಿ ನಾನು ಇಲ್ಲ ಸೋಫಾ ಅದೇ ನಾರ್ಮಲ್ ದಿವಾನ್ ಕೊಟ್ಟು ನಿಜ ಹೋಗ್ಬಿಟ್ಟವನೇ. ಮೂರು ಜನ ಬಂದ್ರಿ. ನಮ್ಮ ಮಮ್ಮಿ ಹಿಂಗೋಯ್ತು ಏನೋ ಸೀದಾಗಿರಿಸ್ಬೇಕು. ಆಮೇಲೆ ಡ್ಯಾಡಿ ತಗೊಂಡು ಕುಕ್ಕನ ಸಿಂಗಾಗಿ ಬಿಟ್ರೆ ಅವಾಗ ಅವನೇನ್ ಮಾಡ್ತಾವ ಮಲ್ಗಿರೋನು. ಮಲಗಾವನೆ ಫುಲ್ ಊಟ ನಿಜ ಊಟ ಚೆನ್ನಾಗಿ ಬಿಡಿ ಆಯ್ತು. ಚಿರಂತ ನಮ್ ಡ್ಯಾಡಿ ಆಯ್ತು ಬಿಡ ನಾನು ಆಯ್ತು ಬಿಡು ಮಮ್ಮಿ ಅಂತ ಹೇಳು. ನಮ್ಮ ಮಮ್ಮಿ ನನ್ನ ಅಡ್ಗೆ ಆಮೇಲೆ ಕುಕ್ಕರ್ ತಗೊಂಡು ನಮ್ ಡ್ಯಾಡಿ ಸಿಕ್ಕಾಗಿ ಕಡು ಟ್ಯಾಪ್ ಆನ್. ನಾನು ನೋಡ್ತಾ ಇದ್ದೀನಿ ಡ್ಯಾಡಿ ಇನ್ನ ನನಗೆ ಐತೆ. ಅದೆಲ್ಲ ಆದ್ಮೇಲೆ ಬಿಸಿಲು ತೆಗೀತು. ಓಪನ್ ಮಾಡಿದೆ ಈ ಫುಲ್ ಸೀದೋಗ್ಬಿಟ್ಟೈತೆ. ನಮ್ಮ ಮಮ್ಮಿ ಅವಾಗ ಅದನ್ನೇ ಅವನು ತಿನ್ಸಲ್ಲ. ನಾನು ಅವನಿಗೆ ಅದೇ ರಾತ್ರಿ ತಿನ್ಸೋದು. ಅವನು ಬಂದಿಲ್ಲ. ಅವನು ನಮ್ಮ ಡ್ಯಾಡಿ ಬರೋದಿಲ್ಲ. ಅದೇ ಏನಾದ್ರೂ ಬಿದ್ದಾಗ ನಮ್ಮ ಮಮ್ಮಿ ಹೆಂಗಾಡುತ್ತೆ ಅಂತ ಬರೋದು.
ಕನ್ನಡಿಗೆ ಯಾರು ಇವ್ನಾ? ಓ, ಅಮ್ಮ ಹೇಳೋದು. ಅದಾದ್ಮೇಲೆ ಅಂಕಲ್ ಹತ್ತಿರೋದು ನೋಡಿದ್ಯಾ? ನಾನ್ ನೋಡಿದ್ದೀನಿ, ನೀನ್ ನೋಡಿಲ್ಲ. ಜಗಳ ಆದಾಗ ಏ ನೋಡೋಣ ಅಯ್ಯ, ಹೆಂಗ್ ಹತ್ತಿರೋದು? ನಮ್ಮಪ್ಪ ಇಷ್ಟೇ ಅದ್ರಲ್ಲೂ ಚಿಂತೆನೇ ಇಲ್ಲ ಹೆಂಡ್ತಿ ಮಕ್ಳು ಅಂತ. ಗೇಮ್ ಆಡ್ಕೊಂಡು ಅವಳದು ಗೇಮ್ ಮಾಡೋದ? ಏಯ್ ಆಮೇಲೆ ಇದ್ದಾಗಿಲ್ಲ, ಏಯ್. ಆ ಮನೆಗೆ ಈ ರೀಸೆಂಟ್ ಆಗಿ ಆಗಿರೋ ಚಕ್ರ ಹಿಂಗೆ ಕಣ್ಣುರ್ಸೋದು. ಆಯ್ತು ಗಾಡಿ ಬಿಟ್ಬಿಟ್ಟು ಬರ್ತೀನಿ. ಅವ್ರು ಓನರ್ ಗಾಡಿ ತಗೊಂಡ್ಬಂದಿರೋದು. ಗೇಮ್ ಆಡ್ತಿದ್ದೆ. ನಮ್ಮ ಮಮ್ಮಿ ಹತ್ಕೊಂಡು ಹೇಳ್ತೈತೆ ಅದಾದ್ಮೇಲೆ ಕಟ್ಟೆ ಹಬ್ಬ ಬಿಡೋಣ. ಆಯ್ತು ಗಾಡಿ ಬಿಟ್ಬಿಟ್ಟು ಬರ್ತೀನಿ. ಆಯ್ತು ಗಾಡಿ ಬಿಟ್ಬಿಟ್ಟು ಬರ್ತೀನಿ. ಮಮ್ಮಿ ಇದೆ, ಆಯ್ತು. ಹೇಳು. ಬಿಟ್ಟೆ ನಮ್ಮ ಮಮ್ಮಿ ಹತ್ ಕಡೆ ಅಳು. ನಮ್ಮ ಡ್ಯಾಡಿ ಮತ್ತೆ ಬಂತು. ಅಳ್ಬೇಡ. ಆಮೇಲೆ ನಂದೆ. ದೇವ್ರ ಮನೆಗೆ ಹೋಗೋದು. ಕರ್ಪೂರ ಇಕ್ಕಿರೋದು ನಮ್ಮ ಡ್ಯಾಡಿಲಿ. ಕರ್ಪೂರ ಓ, ಗೊತ್ತಾಯ್ತು ನಂಗೆ. ಈ ಕರ್ಪೂರ ಮೇಲೆ ಆನೆ ನೀನ್ ಈ ವಿಷ ತೆಗಿಯಲ್ಲ ನೋಡು. ಆದ್ರೂ ಮಮ್ಮಿ ಹಿಂಗೆ ನೋಡ್ತೈತೆ. ನಮ್ಮ ಮಮ್ಮಿ ಅದ್ ನೋಡೇ ಇಲ್ಲ. ಡ್ಯಾಡಿ ಕೈ ಹಿಡ್ಕೊಂತು ಮತ್ತೆ ಅನ್ಸ್ತು ಈ ಕರ್ಪೂರ ಮೇಲೆ ಇನ್ಯಾವತ್ತೂ ನನ್ ಜಗಳ ಆಡಲ್ಲ ಮತ್ತೆ ತೆಗಿಯಲ್ಲ. ಆವಾಗೆಲ್ಲ ಕಾಂಪ್ರಮೈಸ್ ಆಗಿತ್ತು. ಅಷ್ಟೇ ಇನ್ ಮುಗಿದ್ ಕತೆ ಇದು. ಇಲ್ಲ ಅಲ್ಲ, ಇನ್ಮೇಲೆ ಹುಷಾರಾಗಿರ್ತಾರ ಅಂಕಲ್ಲು ಆಂಟಿ ಎಲ್ಲ. ಅಪ್ಪ ಮುಗೀತ್ ಅಷ್ಟೇ ಕತೆ. ಕತೆ ಮಾಡಿದ್ಲು. ನನ್ಗೆ ಗೊತ್ತಿರ್ಲಿಲ್ಲ ಇಷ್ಟೊಂದೆಲ್ಲ ಅಬ್ಸರ್ವ್ ಮಾಡ್ತಾರೆ. ನೀವ್ ಅಲ್ಲಿ ಕುತ್ಕೊಂಡು ಕೈ ಉಗ್ರುದು ಅದೇ ನನಗೆ ಆಶ್ಚರ್ಯ ಆಗಿತ್ತು. ಹೇಳಿ ಫುಲ್ ಟಯರ್ಡ್ ಆಗ್ಬಿಡ್ತಾರೆ. ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಚಲೋ ನೋಡಿದ್ರ ಪೂರ್ತಿ ವಿಡಿಯೋ ಎಷ್ಟು ಸಕ್ಕತ್ತಾಗಿ ಇಮಿಟೇಟ್ ಮಾಡೋದು ಹೇಳಿ. ನಾನು ಎಲ್ರು ಶಾಕ್ ಆಗ್ಬಿಟ್ರು ಅಂಡ್ ಕ್ರೇಜಿಯಾಗಿ ಇಮಿಟೇಟ್ ಮಾಡೋದು. ಫೈನಲಿ ನಮ್ಮ ಚೋಟಾ ಮರಿ ಇಮಿಟೇಟ್ ಮಾಡಿರೋ ಈ ಒಂದು ಬ್ಲಾಗು ಕಂಪ್ಲೀಟ್ ಅವಳದೇ ಆಗಿತ್ತು. ಸೊ ಫೈನಲಿ ಈ ವಿಡಿಯೋ ಅಂದ್ರೆ ಏನ್ ಗೊತ್ತಾ, ನನ್ಗೆ ತುಂಬಾ ಇಷ್ಟ ಆಗೋದೇನಂದ್ರೆ ಈ ತರ ಒಂದು ಇಡನ್ ಟ್ಯಾಲೆಂಟ್ ನ ನನ್ಗೆ ಲೈಕ್ ಆಚೆ ಕರ್ಕೊಬಂದು ಅಥವಾ ಪೀಪಲ್ ನೋಡ್ಬೇಕು ಅನ್ನೋದು ನನಗೆ ತುಂಬಾ ಇಂಟೆನ್ಷನ್. ಅಂದ್ರೆ ಇಡನ್ ಟ್ಯಾಲೆಂಟ್ ಇರೋದಲ್ಲ, ಅದನ್ನ ಆಚೆ ತಗೊಬಂದ್ಬಿಟ್ಟು ಎಲ್ರಿಗೂ ತೋರಿಸ್ಬೇಕು ಅನ್ನೋದು ನನಗೆ ತುಂಬಾ ಇಷ್ಟ. ನಮ್ಮ ಚೋಟಾ ಮರಿ ಅವ್ಳು ಚಿಕ್ಕ ವಯಸ್ಸಿನ ಆಕ್ಟಿವ್, ಫುಲ್ ಆಕ್ಟಿವ್. ಅಂಡ್ ಈ ತರ ಒಂದು ಇಮಿಟೇಟ್ ಮಾಡ್ತಾಳೆ ಅಂತ ನಂಗೂ ಗೊತ್ತಿರಲಿಲ್ಲ. ಬಟ್ ಆ ಇಮಿಟೇಟ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ವಿಡಿಯೋ ಮಾಡಿದವನು ಕ್ರೇಜಿ ಅಲ್ಟಿಮೇಟ್ ಆಗಿ ಇಮಿಟೇಟ್ ಮಾಡೋದು. ಸೊ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಫೈನಲಿ ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್ ಗೈಸ್. ನಮ್ಮ ಚೋಟಾ ಮರಿ ಇಮಿಟೇಟ್ ಮಾಡಿದ್ದು ಹೇಗಿತ್ತು ಅಂತ ಕಾಮೆಂಟ್ ಹಾಕಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.